ನಮಸ್ಕಾರ ಸ್ನೇಹಿತರೆ. ಒಂದು ಸಣ್ಣ ಕತೆ. ಒಂದು ರಾಜ್ಯ. ಆ ರಾಜ್ಯದಲ್ಲಿ ಒಬ್ಬ ರಾಜ. ಆ ರಾಜನಿಗೆ 3 ಜನ ಮಕ್ಕಳು. ಈ 3 ಜನ ಮಕ್ಕಳು ಯಾವಾಗ್ಲೂ ಆರ್ಗ್ಯುಮೆಂಟು. ಒಬ್ಬರು ಹೇಳಿದ ಮಾತು ಇನ್ನೊಬ್ರು ಕೇಳಲ್ಲ. ಒಬ್ಬರು ಹೇಳಿದ್ದನ್ನ ಇನ್ನೊಬ್ರು ಒಪ್ಪಲ್ಲ. ಈ ತರ. ರಾಜಂಗೆ ಇವ್ರಿಗೆ ಏನಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅನ್ನಿಸ್ತು. ಅದಕ್ಕೆ 3 ಜನ ಮಕ್ಕಳನ್ನ ಕರೆದು ಹೇಳ್ದ, ನೋಡು ನಿಮ್ಗೊಂದು ಟಾಸ್ಕ್ ಕೊಡ್ತೀನಪ್ಪ. ಯಾರು ಚೆನ್ನಾಗಿ ಮಾಡ್ತೀರಾ ಅವ್ರಿಗೆ ದೊಡ್ಡ ಬಹುಮಾನ ಇದೆ. ಸರಿ 3 ಜನ ಮಕ್ಕಳು ಕೇಳಿದ್ರು, ಏನಪ್ಪಾ ಅದು? ಸರಿ ರಾಜ ಹೇಳ್ದ, ನೋಡು ಇಲ್ಲಿಂದ ಸುಮಾರು ಒಂದು 50 ಕಿಲೋಮೀಟರ್ ದೂರ ಹೋದ್ರೆ ಒಂದು ಮರ ಇದೆ. ಆ ಮರನ ನಾನು ಹೇಳಿದ ದಿನ ಹೋಗಿ ನೋಡ್ಕೊಂಡು ಬಂದ್ಬಿಡ್ಬೇಕು. ಬೆಳಗ್ಗೆಯಿಂದ ಸಂಜೆ ತನಕ ನೋಡ್ಬೇಕು, ಸಂಜೆ ವಾಪಸ್ ಬರ್ಬೇಕು. ಅಷ್ಟೇ. ಮಿಕ್ಕಿದ್ದೇನು ಅಂತ ಆಮೇಲೆ ಹೇಳ್ತೀನಿ. ಹುಡುಗರು, ಅಯ್ಯೋ ಇಷ್ಟೇ ತಾನೇ ಟಾಸ್ಕ್, ಬಿಡೋ ಪರವಾಗಿಲ್ಲ ಅಂತಂದ್ರು. ರಾಜ ಏನ್ ಮಾಡ್ದ, ಮೊದಲು ಒಬ್ಬ ಮಗನ್ ಕರೆದ. ಅದು ಬೇಸಿಗೆ ಕಾಲ. ಸರಿ ಮಗಂಗೆ ಹೇಳ್ದ, ನೋಡಪ್ಪ ಹೋಗು, ನೀನ್ ಇವತ್ತು ಹೋಗಿ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲಿದ್ದು ಆ ಮರನ ಸಂಪೂರ್ಣ ಅಬ್ಸರ್ವ್ ಮಾಡ್ಕೊಂಡು ಬಂದ್ಬಿಡು. ಸರಿ ಮಗ ಹೋದ, ಬೇಸಿಗೆ ಕಾಲದಲ್ಲಿ ವಾಪಸ್ ಬಂದ. ಇನ್ನೊಬ್ಬ ಮಗನ್ನ ಚಳಿಗಾಲದಲ್ಲಿ ಕಳಿಸ್ದ ಹಂಗೇನೆ. ಇನ್ನೊಬ್ಬ ಮಗನ್ನ ಮಳೆಗಾಲದಲ್ಲಿ ಕಳಿಸ್ದ. ಸರಿ 1 ವರ್ಷ ಆಯ್ತು. 3 ಜನ ಮಕ್ಕಳನ್ನ ಕರೆದ್ಬಿಟ್ಟು ಕೇಳ್ದ, ನೀವು ಹೋಗಿದ್ರಲ್ಲಪ್ಪ ಮರ ನೋಡಕ್ಕೆ, ಹೇಳಿ ಎಕ್ಸ್ಪ್ಲೇನ್ ಮಾಡಿ. ಯಾರು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀರಾ ನಾನು ಹೇಳ್ತೀನಿ. ಸರಿ ಮೊದಲನೇ ಅವನು ಹೇಳ್ದ, ಅಪ್ಪ ನಾನು ಹೋಗಿದ್ದೆ, ಏನ್ ಮರದಲ್ಲಿ ಎಲೆ ಗಿಲೆ ಏನೂ ಇಲ್ಲ, ಫುಲ್ಲು ಡ್ರೈ ಆಗಿ ಒಣಗೋಗಿದೆ ಅಷ್ಟೇ. ಅದು ಏನ್ ಇವಾಗ್ಲೂ ಆಗ್ಲೂ ಸಾಯೋ ತರ ಇದೆ ಮರ ಪಾಪ ಅಷ್ಟೇ. ಎರಡನೇವ್ರು ಹೇಳ್ದೆ, 1 ನಿಮಿಷ ಇರು ಮುಟ್ಟಾಳ, ನಾನು ಹೋಗಿದ್ದೀನಿ, ಕರೆಕ್ಟ್ ಆಗಿ ನೋಡಿದ್ದೀನಿ, ಫುಲ್ ಗ್ರೀನ್ ಇದೆ ಮರ, ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಆದ್ರೆ ದುರದೃಷ್ಟ ಅಂದ್ರೆ ಒಂದೇ ಒಂದು ಹಣ್ಣು ಇಲ್ಲ ಆ ಮರದಲ್ಲಿ. ಮೂರನೇವ್ರು ಹೇಳ್ದ, ನೀವಿಬ್ರು ಸರಿಯಾಗಿ ಗಮನಿಸೇ ಇಲ್ವಲ್ರೋ, ಮರ ಗ್ರೀನ್ ಆಗೂ ಇದೆ, ಏನ್ ಮರದ ತುಂಬಾ ಬರೀ ಹಣ್ಣುಗಳೇ ತುಂಬಿಕೊಂಡಿದೆ, ನಾನೇ ಸ್ವತಃ 3 ಹಣ್ಣು ತಿನ್ಕೊಂಡು ಬಂದಿದ್ದೀನಿ ಅಲ್ಲಿ, ತುಂಬಾ ಸ್ವೀಟ್ ಆಗಿದೆ ಹಣ್ಣು ಮರದ್ದು. ಸರಿ 3 ಜನ ಕಿತ್ತಾಡಕ್ ಶುರು ಮಾಡಿದ್ರು. ಆಯ್ತಾ, ನಾನ್ ಹೇಳಿದ್ ಸರಿ ಅಂತ ಒಬ್ಬ, ನಾನ್ ಹೇಳಿದ್ ಸರಿ ಅಂತ ಇನ್ನೊಬ್ಬ, ನಾನ್ ಹೇಳಿದ್ದೇ ಸರಿ ಅಂತ ಇನ್ನೊಬ್ಬ. ರಾಜ ಹೇಳ್ದ, ನಿಲ್ಸಿ 3 ಜನ, ತಿಳ್ಕೊಳ್ಳಿ, ನೀವು 3 ಜನ ಹೇಳಿದ್ದು ಸರಿಯಾಗೇ ಇದೆ. ನೀವು ಬೇರೆ ಬೇರೆ ಸಮಯದಲ್ಲಿ ಆ ಮರನ ನೋಡಿದಿರಿ. ಆದ್ರಿಂದ ನೀವು ನೋಡಿರೋದು ಸತ್ಯ, ನೀವು ಹೇಳ್ತಾ ಇರೋದಷ್ಟು ಸತ್ಯ. ಈ ಹುಡುಗರಿಗೆ ಆಶ್ಚರ್ಯ ಆಯ್ತು. ಅಪ್ಪ ಅದೇನ್ ಸತ್ಯ ಅಪ್ಪ, ಎಲ್ಲ ವಿರುದ್ಧವಾಗಿ ಹೇಳ್ತಾ ಇದ್ದಾನ ಅವನು. ರಾಜ ಹೇಳ್ದ, ನೋಡಪ್ಪ ಇಷ್ಟೇ ಜೀವನ. ಏನು ಅಂತ ಜೀವನದಲ್ಲೂ ಅಷ್ಟೇ. ನೀವು ಬೇರೆಯವ್ರು ಏನಾದ್ರೂ ಹೇಳ್ತಿದಾರಲ್ಲ, ಅವ್ರು ಹೇಳೋದು ಸರಿನಾ ತಪ್ಪಾ ಅಂತ ತಿಳ್ಕೊಳ್ಳೋದಕ್ಕೆ ನಿಮಗೆ ಸ್ವಲ್ಪ ಸಮಯ ಬೇಕು. ಆದ್ರಿಂದ ಯಾವುದೇ ನಿರ್ಧಾರಕ್ಕೆ ಬರೋಕ್ ಮೊದಲು ತುಂಬಾ ಯೋಚನೆ ಮಾಡಿ, ಸ್ವಲ್ಪ ಸಮಯವನ್ನ ಕೊಡಿ. ಸಮಯ ಕೊಟ್ಟಾಗ ನಿಮ್ಮ ನಿರ್ಧಾರಗಳು ಸರಿ ಹೋಗ್ಬೋದು. ಎರಡನೇದು, ಬೇರೆಯವರು ಹೇಳ್ತಾ ಇರೋದು ಸರಿನೇ ಇರಬಹುದು ಅಲ್ವಾ, ಅವರ ಪ್ರಕಾರ. ಆದ್ದರಿಂದ ಅವರು ಆ ರೀತಿ ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದ್ರ ಕಡೆ ಗಮನ ಕೊಡಿ. ಆವಾಗ ಜಗಳಗಳೆಲ್ಲ ಕಡಿಮೆ ಆಗುತ್ತೆ. ಅರ್ಥ ಆಯ್ತಲ್ಲ? ಯಾಕೆಂದ್ರೆ ಸಾಮಾನ್ಯ ನಾವೇನ್ ಮಾಡ್ತೀವಿ, ಬೇರೆಯವ್ರು ಹೇಳ್ತಾ ಇರೋದು ನಮಗ್ ಸ್ವಲ್ಪ ವಿರುದ್ಧವಾಗಿದ್ರೆ ತಕ್ಷಣ ಇರಿಟೇಟ್ ಆಗೋಗುತ್ತೆ, ಜಗಳ ಮಾಡಕ್ ಹೋಗ್ತೀವಲ್ಲ. ಹಂಗ್ ಬೇಡ. ಸಮಯ ಕೊಡು, ಅವ್ರ ಕಡೆ ಗಮನ ಕೊಡು, ಅವ್ರು ಹೇಳೋದು ಸರಿ ಇರಬಹುದು, ಆದ್ರಿಂದ ಅವರ ದೃಷ್ಟಿಕೋನದಿಂದ ನೋಡು. ಮೂರನೇದು, ಮರ ನೋಡಿದ್ರಲ್ಲ ಬೇರೆ ಬೇರೆಯವ್ರು ಹೋಗಿ, ಅದೇ ರೀತಿ ಜೀವನದಲ್ಲೂ ಅಷ್ಟೇ. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಮ್ಮ ಜೀವನನು ಬೇರೆ ಬೇರೆ ರೀತಿ ಆಗ್ತಾ ಇರತ್ತೆ. ಒಂದ್ಸರಿ ಫುಲ್ ಆ ಮರ ಸೊರಗೋಗಿತ್ತಲ್ಲಪ್ಪ ನೀನ್ ನೋಡ್ದಂಗೆ, ಹಂಗೆ ಜೀವನ ಇಷ್ಟೇ ತುಂಬಾ ಡಲ್ ಅನ್ನಿಸ್ಬೋದು, ಜೀವನದಲ್ಲಿ ಶಕ್ತಿನೇ ಹೊಟ್ಟೋಗ್ಬೋದು, ಕಷ್ಟದ ಕಾಲ ಅದು. ಹಾಗೆ ಬೇರೆ ಸಮಯದಲ್ಲಿ ನಾವು ಜೀವನದಲ್ಲಿ ಸಂತೋಷವಾಗಿರ್ಬೋದು. ಆದ್ರಿಂದ ಸಂತೋಷ, ದುಃಖ ಇದೆಲ್ಲ ಜೀವನದ ಭಾಗ. ಇದು ಬಂದಾಗ ನಾವು ಅದನ್ನ ಅನುಭವಿಸ್ಬೇಕು. ಈ 3 ಪಾಠಗಳನ್ನ ನೀವು ಕಲೀಲಿ ಅಂತ ನಾನು ಈ ಪರೀಕ್ಷೆ ನಿಮಗೆ ಕೊಟ್ಟೆ ಅಂತ. ಸ್ನೇಹಿತರೆ, ಇದು ನಮಗೂ ಎಷ್ಟು ಚೆನ್ನಾಗಿ ಅನ್ವಯಿಸುತ್ತೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.